ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. So today we will discuss about chemical properties of metals under that action of metals with water. So last class ಅಲ್ಲಿ chemical ರಾಸಾಯನಿಕ ಲೋಹಗಳ ರಾಸಾಯನಿಕ ಗುಣಗಳಲ್ಲಿ ನಾವು ಗಾಳಿಯೊಡನೆ ಲೋಹಗಳು ಹೇಗೆ ವರ್ತಿಸುತ್ತವೆ, how metal reacts with air. ಸೊ ನೋಡಿದ್ದೇವೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಹೌದಾ? ಸೊ ಸೋಡಿಯಂ ಮೆಟಲ್ ಇರ್ಬೋದು ಅಥವಾ ಪೊಟ್ಯಾಷಿಯಂ ಇರ್ಬೋದು, ಗಾಳಿಯೊಡನೆ ಅವುಗಳೇನಾಗ್ತದೆ ಬಹುಬೇಗ ವರ್ತಿಸ್ತದೆ. ಯಾಕಂತ ಹೇಳಿದ್ರೆ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಎಲಿಮೆಂಟ್ಸ್ ಅದು, ಧಾತುಗಳು, ಹೌದಾ? ಸೊ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಅವುಗಳೇನು ರೆಡಿಲಿ ರಿಯಾಕ್ಟ್ಸ್ ವಿತ್ ಏರ್ ಆರ್ ಆಕ್ಸಿಜನ್. ಸೊ ಅದೇನಾಗ್ತದೆ, ಗಾಳಿಯೊಡನೆ ರಿಯಾಕ್ಟ್ ಆಗಿ ಆಕ್ಸೈಡ್ಗಳನ್ನು ಫಾರ್ಮೇಷನ್ ಮಾಡ್ತದೆ. ಇದೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿ ಆಗಿದೆ. ಸೊ ಈಗ the next chemical property, that is action with water. ನೀರಿನೊಡನೆ ಲೋಹಗಳ ವರ್ತನೆ ಹೇಗೆ, ನೀರಿನೊಟ್ಟಿಗೆ ಹೇಗೆ ಮೆಟಲ್ಸ್ ರಿಯಾಕ್ಟ್ ಆಗ್ತದೆ. ಸೊ ನಾನೇನ್ ಮಾಡ್ತೇನೆ, ಐ ಕನ್ಸಿಡರ್ ಸೋಡಿಯಂ ಮೆಟಲ್. ಸೊ ಇನ್ ಜನರಲ್ ಅಥವಾ ನಾನು ಜನರಲ್ ಆಗಿ ಹೇಳೋದಾದ್ರೆ ಮೆಟಲ್ಸ್ it reacts with the water. Initially it will produce metal oxide with the liberation of hydrogen gas. So initially metals on reaction with the water, it will produce metal oxide along with the liberation of or evolution of hydrogen gas. Again this metal oxide further dissolves in water. This metal oxide again it reacts with or it dissolves or is soluble in water. It will form metal hydroxide. ಅರ್ಥ ಆಯ್ತಾ? ಸೊ ಲೋಹಗಳು ನೀರಿನೊಡನೆ ವರ್ತಿಸಿ ಅವುಗಳೇನು ಫಾರ್ಮ್ ಮಾಡ್ತದೆ ಅಂತ ಹೇಳಿದ್ರೆ ಲೋಹದ ಆಕ್ಸೈಡ್ಗಳನ್ನು ತಯಾರು ಮಾಡ್ತದೆ. ಸೊ ಲೋಹಗಳು ನೀರಿನೊಡನೆ ವರ್ತಿಸಿ ಲೋಹದ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡ್ತದೆ. ಅದರೊಟ್ಟಿಗೆ ಹೈಡ್ರೋಜನ್ ಗ್ಯಾಸ್, ಜಲಜನಕದ ಅನಿಲ ಬಿಡುಗಡೆ ಆಗ್ತದೆ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಸೊ ಮತ್ತೆ ಇದು ಲೋಹದ ಆಕ್ಸೈಡ್ ಮತ್ತೆ ನೀರಿನೊಟ್ಟಿಗೆ ಏನಾಗಬೇಕು, ವರ್ತಿಸಬೇಕು. ಸೊ ಲೋಹದ ಆಕ್ಸೈಡ್ ಪ್ಲಸ್ ವಾಟರ್, ನೀರು, ಅದೇನು ಫಾರ್ಮ್ ಮಾಡಬೇಕು, ಏನು ಉತ್ಪತ್ತಿ ಮಾಡಬೇಕು, ಲೋಹದ ಹೈಡ್ರಾಕ್ಸೈಡ್. ಸೊ ಈಗ ಸೋಡಿಯಂ ತಗೊಳ್ಳ, ಸೋಡಿಯಂ ಮೆಟಲ್ ತಗೊಳ್ಳ. ಸೋಡಿಯಂ ಅಂತ ಹೇಳಿದ್ರೆ what is symbol, it is Na on reaction with water, H2. Okay, so sodium reacts with the water, it will form metal hydroxide. metal hydroxide ಅಂದ್ರೆ ಒಂದೇ ಸ್ಟೆಪ್ ಅಲ್ಲಿ ತೋರಿಸ್ತಾನೆ. ಸೋಡಿಯಂ ನೀರಿನೊಟ್ಟಿಗೆ ರಿಯಾಕ್ಟ್ ಆದ್ರೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂತ ಸಂಯುಕ್ತವನ್ನು ಉತ್ಪತ್ತಿ ಮಾಡ್ತದೆ, NaOH. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಅದರೊಟ್ಟಿಗೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗ್ತದೆ. ಸೊ ಇಲ್ಲಿ ಸೋಡಿಯಂ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಧಾತು, ನೀರಿನೊಟ್ಟಿಗೆ ಬಹುಬೇಗ ವರ್ತಿಸ್ತದೆ. ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುವಾಗ ಅದರೊಟ್ಟಿಗೆ ಎನರ್ಜಿ ಕೂಡ ರಿಲೀಸ್ ಆಗ್ತದೆ, ಹೀಟ್ ಎನರ್ಜಿ. ಯಾವಾಗ ಒಂದು ರಿಯಾಕ್ಷನ್ ಅಲ್ಲಿ ಶಕ್ತಿ ಬಿಡುಗಡೆ ಆಗ್ತದಲ್ಲ ಅಥವಾ ಉಷ್ಣ, ಹೀಟ್ ಅಂತ ಹೇಳಿದ್ರೆ ಉಷ್ಣ ಅಂತ ಹೇಳ್ಬೋದು, ರಿಲೀಸ್ ಆಗ್ತದಲ್ಲ, ಆ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತಾರೆ. ಬಹಿರುಷ್ಣಕ ಕ್ರಿಯೆ. ಸೊ ಸೋಡಿಯಂ ಇರ್ಬೋದು, ನೀವು ಪೊಟ್ಯಾಷಿಯಂ ತಗೊಂಡ್ರು ಕೂಡ, ಪೊಟ್ಯಾಷಿಯಂ ಅಂತ ಹೇಳಿದ್ರೆ K. ಸೊ ಇದು ಕೂಡ
ಆಗಿರುವಂಥದ್ದು ಅದು. ದೇ ಆರ್ ವೆರಿ ವೆರಿ ರಿಯಾಕ್ಟಿವ್. ಸೊ ವಾಟರ್ ಒಟ್ಟಿಗೆ ಬೇಗ ರಿಯಾಕ್ಟ್ ಆಗಬೇಕು, ಹೈಡ್ರಾಕ್ಸೈಡ್ಗಳನ್ನು ಫಾರ್ಮೇಷನ್ ಮಾಡ್ತದೆ. ಸೊ ಇಲ್ಲಿ ನಿಮಗೆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಲಿಲ್ಲ ಹೌದಾ? ಈ ರಾಸಾಯನಿಕ ಸಮೀಕರಣಗಳನ್ನು ಬ್ಯಾಲೆನ್ಸ್ ಮಾಡೋದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇನೆ ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ Na+H2O ಇದು ಸಮೀಕರಣದ ಎಡಭಾಗ ಹೌದಾ? ಸೊ ಎಡಭಾಗದಲ್ಲಿರುವ ಆಟಮ್ಸ್ಗಳಿರ್ಬೋದು ಅಷ್ಟೇ ನಿಮ್ಮ ಬಲಭಾಗದಲ್ಲಿರುವ ಆಟಮ್ಸ್ಗಳಿಗೆ ಸಮವಾಗಿರಬೇಕು. ಸೊ ಇಲ್ಲಿ ನೋಡಿ ಸೋಡಿಯಂ ಎಷ್ಟಿದೆ? ಒಂದೇ ಸೋಡಿಯಂ ಆಟಮ್ ಉಂಟು, ಇಲ್ಲಿ ಕೂಡ ಒಂದು. ನೆಕ್ಸ್ಟ್ ಹೈಡ್ರೋಜನ್, ಜಲಜನಕದ ಅಣುಗಳು ಎಷ್ಟಿದೆ ಇಲ್ಲಿ? ದೇರ್ ಆರ್ 2 ಹೈಡ್ರೋಜನ್ ಆಟಮ್ಸ್. ಹಿಯರ್ ಇಟ್ ಇಸ್ 2 + 1 3 ಅಂದ್ರೆ ಬ್ಯಾಲೆನ್ಸ್ ಆಗಲಿಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಜನ್ ಇಲ್ಲಿ ಸಿಂಗಲ್ ಆಕ್ಸಿಜನ್ ಒಂದೇ ಉಂಟು, ಆಮ್ಲಜನಕದ ಪಾರ್ಟಿಕಲ್ ಒಂದೇ ಉಂಟು, ಇಲ್ಲಿ ಕೂಡ ಒಂದೇ ಉಂಟು. ಬಟ್ ಹೈಡ್ರೋಜನ್ ಜಲಜನಕದ ಅಣುಗಳು ಬ್ಯಾಲೆನ್ಸ್ ಆಗಲಿಲ್ಲ ಹೌದಾ? ಸೊ ನಾನೇನ್ ಮಾಡ್ತೇನೆ, ಆಕ್ಸಿಜನ್ ಅನ್ನು ಬ್ಯಾಲೆನ್ಸ್ ಮಾಡ್ತೇನೆ. ನೋಡಿ H2O ಅಂತ ಬರೀತೇನೆ. ಆಗ ಆಕ್ಸಿಜನ್ ಎಷ್ಟಾಯ್ತು? 2 ಆಯ್ತು. ಇಲ್ಲಿ ಒಂದೇ ಆಕ್ಸಿಜನ್ ಇರುವುದು. ಸೊ ನಾನಿಲ್ಲಿ 2NaOH ಹಾಕಿದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಾಯ್ತು ಈಗ? 2 × 2 4 ಹೈಡ್ರೋಜನ್. ಆ ಕಡೆ ಇಲ್ಲಿ 2 ಹೈಡ್ರೋಜನ್ ಪ್ಲಸ್ ಇಲ್ಲಿ 2 ಹೈಡ್ರೋಜನ್ 4 ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಹಾಗಾದ್ರೆ ಸೋಡಿಯಂ, ಇಲ್ಲಿ ಸೋಡಿಯಂ ಒಂದೇ ಉಂಟು, ಸೋಡಿಯಂ ಅಣು ಒಂದೇ ಇತ್ತು, ಇಲ್ಲಿ 2Na. ಸೊ ನಾನು ಇಲ್ಲಿ ಕೂಡ 2 ಅಂತ ಬರೆಯುತ್ತೇನೆ. ಸೊ now the reaction is balanced. 2Na + 2H2 gives 2NaOH. ಅದೇ ತರ ಇಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಬಹುದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ರಿಯಾಕ್ಷನ್ ಬರೆದು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಓಕೆ. ಸೊ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ ನೀರಿನೊಡನೆ ಹೇಗೆ ವರ್ತಿಸುತ್ತದೆ? ಅವುಗಳು ಬೇಗ ರಿಯಾಕ್ಟ್ ಆಗ್ತದೆ. ಬೇಗ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಲೋಹದ ಹೈಡ್ರಾಕ್ಸೈಡ್ ಮತ್ತು ಅದರೊಟ್ಟಿಗೆ ಹೈಡ್ರೋಜನ್ ಗ್ಯಾಸ್ ಅನಿಲವನ್ನು ಅಥವಾ ಜಲಜನಕದ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇನ್ನೊಂದು ಮೆಟಲ್ ಕನ್ಸಿಡರ್ ಮಾಡುವ ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಷ್ಟು ರಿಯಾಕ್ಟಿವ್. ಇಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕೋಲ್ಡ್ ವಾಟರ್ ಅಲ್ಲಿ ಕೂಡ ನೀವು ತಣ್ಣೀರು ತಗೊಂಡ್ರೆ ತಣ್ಣೀರಲ್ಲಿ ಕೂಡ ಅದೇನಾಗ್ತದೆ? ಬೇಗ ರಿಯಾಕ್ಟ್ ಆಗ್ತದೆ. ಆದ್ರೆ ಕ್ಯಾಲ್ಸಿಯಂ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗುವುದಿಲ್ಲ. ಸಾರಿ, ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ತಣ್ಣೀರಿನಲ್ಲಿ ರಿಯಾಕ್ಟ್ ಆಗುವುದಿಲ್ಲ. ಇಟ್ ರಿಯಾಕ್ಟ್ಸ್ ಓನ್ಲಿ ವಿತ್ ದ ಹಾಟ್ ವಾಟರ್. ನಾವು ಬಿಸಿ ನೀರು ತಗೊಂಡ್ರೆ ಅದರೊಟ್ಟಿಗೆ ಮೆಗ್ನೀಷಿಯಂ ಮೆಟಲ್ ಅನ್ನು ರಿಯಾಕ್ಟ್ ಮಾಡಿದ್ರೆ ಆಗ ರಿಯಾಕ್ಷನ್ ಆಗ್ತದೆ. ಸೊ ಮೆಗ್ನೀಷಿಯಂ + H2O ಹಾಟ್ ವಾಟರ್ ಏನಾಗಬೇಕು? ಅಗೇನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬರಬೇಕು ಅಂತ ತಿಳ್ಕೊಳ್ಳಿ. ಯಾವಾಗಲೂ ಮೆಟಲ್ಸ್ ನೀರಿನೊಟ್ಟಿಗೆ ರಿಯಾಕ್ಟ್ ಆದರೆ ಮೆಟಲ್ಸ್ ಆನ್ ರಿಯಾಕ್ಷನ್ ವಿತ್ ವಾಟರ್ ಪ್ರಾಡಕ್ಟ್ ಏನು? ಆಲ್ವೇಸ್ ಹೈಡ್ರಾಕ್ಸೈಡ್ಸ್. ಹೈಡ್ರಾಕ್ಸೈಡ್ ಅಂದ್ರೆ ಏನು? ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ OH- ನೆನ್ಪಿಟ್ಕೊಳ್ಳಿ, ಇದನ್ನು ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು. ಹೈಡ್ರಾಕ್ಸೈಡ್ ಅಂತ ಆಯ್ತಾ? OH- ಅದನ್ನು ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೆಗ್ನೀಷಿಯಂ ಹಾಟ್ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆದರೆ ಯಾವ
ನೀವು ಇಲ್ಲಿ ಹೀಗೆ ಬರೀಬಾರ್ದು. ಅರ್ಥ ಆಯ್ತಲ್ಲ? ಯಾಕೆ ನಾವು ಈ ತರ ಬರೆದ್ರೆ ಕಾಂಪೌಂಡೇ ಬೇರೆ ಆಯ್ತು. H2O2 ಅದು ವಾಟರ್ ಅಲ್ಲ, H2O2 ಇನ್ನೊಂದು ಕಾಂಪೌಂಡ್ ಪೆರಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರೆಯುವ ಕ್ರಮ ಇಲ್ಲ. ಬ್ಯಾಲೆನ್ಸ್ ಮಾಡಲಿಕ್ಕೆ ಎಲ್ಲಿ ಬರಬೇಕು ಹೇಳಿದ್ದೇನೆ, ಲೈಕ್ ದಿಸ್. ಸೊ ಆಗ ಆಕ್ಸಿಜನ್ ಎಷ್ಟಾಯ್ತು? 2 ಆಕ್ಸಿಜನ್. ಇಲ್ಲಿ ಕೂಡ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಹೌದಾ? ನೆಕ್ಸ್ಟ್ ಏನ್ ಚೆಕ್ ಮಾಡಿ, ಹೈಡ್ರೋಜನ್ ಎಷ್ಟು ಅಂತ ನೋಡಿ. ರೈಟ್ ಸೈಡ್ ಅಲ್ಲಿ 2 ಹೈಡ್ರೋಜನ್ ಪ್ಲಸ್ 2, there are 4 hydrogen atoms. ಈ ಕಡೆ 2 into 4. Magnesium balance ಆಗಿದೆ. So now the equation is, reaction is balanced ಅಲ್ವಾ? ಓಕೆ, ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ತಣ್ಣೀರಿನಲ್ಲಿ ಕೂಡ ರಿಯಾಕ್ಟ್ ಆಗ್ತದೆ. they react even with the cold water, whereas magnesium metal it reacts only with the hot water. ತಣ್ಣೀರಿನೊಟ್ಟಿಗೆ ಅದು ರಿಯಾಕ್ಟ್ ಆಗೋದಿಲ್ಲ. ಬಿಸಿ ನೀರು ತಗೊಂಡ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನು ಲಿಬರೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿದ್ರೆ ಅದು ಒಂದು ಲದೇನ್ ಫಾರ್ಮ್ ಆಗ್ತದೆ, ಗುಳ್ಳೆಗಳಾಗಿ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಈ ಮೆಟಲ್ ಮೆಗ್ನೀಷಿಯಂ ಫ್ಲೋಟ್ ಆಗ್ತದೆ. ಇಲ್ಲಿ ನೀರಲ್ಲಿ ಹಾಕ್ತಿರಲ್ಲ, ಈ ಮೆಗ್ನೀಷಿಯಂ ಪೀಸ್ ಅನ್ನು ನೀರಲ್ಲಿ ಹಾಕಿದ್ರೆ ಅದು ಫ್ಲೋಟ್ ಆಗ್ತದೆ, ತೇಲ್ತದೆ. ಯಾಕೆ ತೇಲುತ್ತೆ ಹೇಳಿ? ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗ್ತದಲ್ಲ, ಹೈಡ್ರೋಜನ್ ಅನಿಲಗಳಿರ್ತದಲ್ಲ, ಅದು ಗುಳ್ಳೆಗಳಾಗಿರುವ ಕಾರಣ ಆ ಗುಳ್ಳೆಗಳ ಸರ್ಫೇಸ್ ಅಲ್ಲಿ ಈ ಯಾವುದು ಈ ಮೆಟಲ್ ನ ಸರ್ಫೇಸ್ ಅಲ್ಲಿ ಗುಳ್ಳೆಗಳು ಇರ್ತದೆ. ಸೊ ಹಾಗಾಗಿ ಮೆಗ್ನೀಷಿಯಂ ಫ್ಲೋಟ್ ಆಗ್ತದೆ. ಅರ್ಥ ಆಯ್ತಾ? ಇನ್ನೊಂದು ಮೆಟಲ್ ಕ್ಯಾಲ್ಸಿಯಂ, ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟು. ಕ್ಯಾಲ್ಸಿಯಂ Ca plus H2O. ಸೊ ಮೆಟಲ್ ಯಾವಾಗ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆದ್ರೆ ಯಾವ ಗ್ಯಾಸ್ ಲಿಬರೇಟ್ ಆಗಬೇಕು? ಆಲ್ವೇಸ್ ಇಟ್ ಈಸ್ ಹೈಡ್ರೋಜನ್. ಹೌದಾ? ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗೋದು ಅದನ್ನು ಮರೀಲಿಕ್ಕಿಲ್ಲ. ನಿಮಗೆ ಎಕ್ಸಾಮ್ ಅಲ್ಲಿ ಈ ತರ ಕೊಡ್ಬೋದು, ಕ್ಯಾಲ್ಸಿಯಂ ಪ್ಲಸ್ ವಾಟರ್ ಡ್ಯಾಶ್ ಅಂತ ಕೊಡ್ಬೋದು. ಅಥವಾ 1 ಮಾರ್ಕಿಗೆ ಯಾವ ಅನಿಲ ಬಿಡುಗಡೆ ಆಗ್ತದೆ, ವಿಚ್ ಇಸ್ ಅ ಗ್ಯಾಸ್ ಲಿಬರೇಟೆಡ್, ಆಲ್ವೇಸ್ ಇಟ್ ಈಸ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್ ಏನ್ ಪ್ರಾಡಕ್ಟ್ ಬರಬೇಕು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹೌದಾ? ಲೋಹಗಳು ನೀರಿನೊಟ್ಟಿಗೆ ವರ್ತಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗಬೇಕು. ಸೊ ಇಲ್ಲಿ ಯಾವುದು ಲೋಹ ಯಾವುದು? ವಿಚ್ ಇಸ್ ಅ ಮೆಟಲ್ ಯೂಸ್ ಕ್ಯಾಲ್ಸಿಯಂ. ಸೊ ಅದರ ಹೈಡ್ರಾಕ್ಸೈಡ್ ಬರೀಬೇಕು. ಫಾರ್ಮುಲಾ ಹೇಗೆ ಬರ್ತದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಇಲ್ಲಿ ಕೂಡ ಹಾಗೆ, ಇದು 2 ಎಲ್ಲಿಂದ ಬಂದದ್ದು? ಕ್ಯಾಲ್ಸಿಯಂ ಮೇಲೆ +2. ಅರ್ಥ ಆಯ್ತಾ? ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಲಿಬೇಕು. ಸೊ ಇಲ್ಲಿ ಎಷ್ಟಾಯ್ತು? ಹೈಡ್ರೋಜನ್ ಆಗಿದೆ, ನಾನು ಇಲ್ಲಿ 2 into 2 4 ಹೈಡ್ರೋಜನ್ ಆಯ್ತು. ಇಲ್ಲಿ ಬ್ಯಾಲೆನ್ಸ್ ಆಯ್ತು. ಆಕ್ಸಿಜನ್ ಎಷ್ಟಿದೆ? 2 ಬ್ಯಾಲೆನ್ಸ್ ಆಗಿದೆ. ಸೊ ಕ್ಯಾಲ್ಸಿಯಂ ಕೋಲ್ಡ್ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆಗ್ತದೆ, ಬಟ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ಮೆಟಲ್ನಷ್ಟು ರಿಯಾಕ್ಟಿವಿಟಿ ಇಲ್ಲ ಕ್ಯಾಲ್ಸಿಯಂಗೆ. ಆದರೆ ಮೆಗ್ನೀಷಿಯಂ ಹಾಟ್ ವಾಟರ್ ಅಲ್ಲಿ ಮಾತ್ರ. ಅರ್ಥ ಆಯ್ತಾ? ಇನ್ನು 2 ಮೆಟಲ್ಸ್ ಉಂಟು, ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ. Fe it is a symbol of iron. ಕಬ್ಬಿಣದ ಸಿಂಬಲ್ ಪ್ಲಸ್ H2O. ಐರನ್ ಇರ್ಬೋದು ಅಥವಾ ಅಲ್ಯೂಮಿನಿಯಂ ಇರ್ಬೋದು, ಅವುಗಳು ಕೋಲ್ಡ್ ವಾಟರ್ ಅಲ್ಲಿ ಕೂಡ ರಿಯಾಕ್ಟ್ ಆಗೋದಿಲ್ಲ, ಹಾಟ್ ವಾಟರ್ ಅಲ್ಲಿ ಕೂಡ ರಿಯಾಕ್ಟ್ ಆಗೋದಿಲ್ಲ. ದೇ ರಿಯಾಕ್ಟ್ಸ್ ಓನ್ಲಿ ವಿತ್ ದ ಸ್ಟೀಮ್. ಹಬೆಯೊಟ್ಟಿಗೆ ಮಾತ್ರ ರಿಯಾಕ್ಟ್ ಆಗೋದು. ಹಬೆ ಅಂದ್ರೆ ಏನು? ಅಗೇನ್ H2O. ಸೊ ರಿಯಾಕ್ಷನ್ ಬರೆಯುವಾಗ ನಾನು H2O ಬರ್ತೆ ಅಂತ ಹೇಳಿದ್ರೆ ಅದು ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ನಾಟ್ ಕೋಲ್ಡ್ ವಾಟರ್ ಅಥವಾ ಹಾಟ್ ವಾಟರ್ ಅಲ್ಲ, ಬಟ್ ಸ್ಟೀಮ್ ಒಟ್ಟಿಗೆ ರಿಯಾಕ್ಟ್ ಆಗೋದು. ಸೊ Fe plus H2O, that is steam. ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಇಲ್ಲಿ ಹೈಡ್ರಾಕ್ಸೈಡ್ ಅಂತ Fe3O4 ಫಾರ್ಮ್ ಆಗ್ತದೆ. ರಿಯಾಕ್ಷನ್ ಸ್ವಲ್ಪ ಕಷ್ಟ ಉಂಟು, ಬರೆದು ನೆನ್ಪಿಟ್ಕೊಳ್ಳಿ. Fe3O4 FeO ಅಲ್ಲ, ಇಟ್ ಈಸ್ Fe3O4. ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಲಿಲ್ಲ. ಐರನ್ ಎಷ್ಟಿದೆ? 3. ಸೊ ಇಲ್ಲಿ ಏನು ಮಾಡಬೇಕು? ನಾನು 3Fe ಹಾಕಬೇಕು. ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ. ಪ್ಲಸ್ ಇಲ್ಲಿ ಸೈಡ್ ಪ್ರಾಡಕ್ಟ್ ಯಾವುದು? H2. iron 3.
ಸೊ 3Fe. ಆಕ್ಸಿಜನ್ ಎಷ್ಟಿದೆ 4 ಉಂಟು ಇಲ್ಲಿ, ಹೌದಾ? ಇಲ್ಲಿ ಇಲ್ಲ. ಸೊ ನಾನೇನ್ ಮಾಡ್ತೇನೆ 4H2O. ಹಾಗಾದ್ರೆ ಹೈಡ್ರೋಜನ್ ಎಷ್ಟಾಯ್ತು 4 × 2 8. ಇಲ್ಲಿ ಎಷ್ಟಿದೆ 2 4H2 ಅಂತ. ಸೊ ಚೆಕ್ ಮಾಡಿ ಬ್ಯಾಲೆನ್ಸ್ ಆಗಿದೆ ಅಂತ. Iron 3 ಆ ಕಡೆ Fe3, ಆಕ್ಸಿಜನ್ O4, ಆಕ್ಸಿಜನ್ 4 ಆಟಮ್ಸ್ ಎಷ್ಟಿದೆ 4. ಹೈಡ್ರೋಜನ್ ಎಷ್ಟು 4 × 2 8 ಹೈಡ್ರೋಜನ್, ಇಲ್ಲಿ ಕೂಡ ಬ್ಯಾಲೆನ್ಸ್ ಆಗಿದೆ. ಸಿಮಿಲರ್ಲಿ ಅಲ್ಯೂಮಿನಿಯಂ Al plus steam H2O gives. ಇಲ್ಲಿ ಕೂಡ ಹಾಗೆ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಅಲ್ಲ, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. Al2O3. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಫಾರ್ಮುಲಾ. Al2O3 ಹೇಗೆ ಬಂದದ್ದು ಅರ್ಥ ಆಯ್ತಾ? ಇನ್ನೊಂದ್ಸಲ ನೋಡಿ, ಆ ಕ್ಲಾಸ್ ಅನ್ನು ನೋಡಿ. ಸೊ ಅಲ್ಲಿ ಅಲ್ಯೂಮಿನಿಯಂ ಪ್ಲಸ್ 3 ಇದೆ, ಆ 3 ಇಲ್ಲಿ ಕ್ರಾಸ್ ಮಾಡಬೇಕು. ಆಕ್ಸಿಜನ್ ಮೇಲ್ಗಡೆ -2 ಬರ್ತದೆ. ಸೊ ಫಾರ್ಮುಲಾ Al2O3 ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಬ್ಯಾಲೆನ್ಸ್ ಮಾಡಿ. ಆಕ್ಸಿಜನ್ ಅಲ್ಲಿ 3 ಉಂಟು, ಹೌದಾ? ನಾನೇನ್ ಮಾಡ್ತೇನೆ, ಸೊ ಬಿಫೋರ್ ದಟ್ ಆಕ್ಸಿಜನ್ 3. ಸೊ ನಾನಿಲ್ಲಿ 3H2 ಬರುತ್ತೆ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತದೆ. ಹೈಡ್ರೋಜನ್ ಎಷ್ಟಾಯಿತು 3 × 2 6, ಇಲ್ಲಿ 3 ಹಾಕಿ. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಯಿತು. ವಾಟ್ ಅಬೌಟ್ ಅಲ್ಯೂಮಿನಿಯಂ Al2? ಸೊ ನಾನಿಲ್ಲಿ 2Al ಬರುತ್ತೆ. ನೆನ್ಪಿಟ್ಕೊಳ್ಳಿ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಕೋಲ್ಡ್ ವಾಟರ್ ಅಲ್ಲಿ ಕೂಡ ರಿಯಾಕ್ಟ್ ಆಗ್ತದೆ. ದೇ ಆರ್ ವೆರಿ ವೆರಿ ರಿಯಾಕ್ಟಿವ್ ಮೆಟಲ್ಸ್. ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಧಾತು ಯಾವುದು? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಆದ ಕಾರಣ ಅದು ತಣ್ಣೀರಿನಲ್ಲಿ ಕೂಡ ಬೇಗ ವರ್ತಿಸ್ತದೆ, ಹೌದಾ? ಸೊ ಜಲಜನಕವನ್ನು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡ್ತದೆ. ಆದ್ರೆ ಮೆಗ್ನೀಷಿಯಂ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗೋದ್ರಿಂದ, ಯಾಕಂದ್ರೆ ರಿಯಾಕ್ಟಿವಿಟಿ ಕಡಿಮೆ, ಅದು ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗಿ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡ್ತದೆ. ಇದು ಕೂಡ ಬಹಿರುಷ್ಣಕ ಕ್ರಿಯೆ. ದಿಸ್ ಇಸ್ ಆಲ್ಸೋ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂತ ಹೇಳಿದ್ರೆ ಏನು? ಯಾವ ರಿಯಾಕ್ಷನ್ ಅಲ್ಲಿ ಜಾಸ್ತಿ ಹೀಟ್ ರಿಲೀಸ್ ಆಗ್ತದಲ್ಲ ಅದನ್ನು ಎಕ್ಸೋಥರ್ಮಿಕ್ ಅಂತ ಹೇಳುದು, ಬಹಿರುಷ್ಣಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಕೋಲ್ಡ್ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆಗುತ್ತೆ, ಬಟ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನಷ್ಟು ತೀವ್ರತೆ ಇರುವುದಿಲ್ಲ. ಇಲ್ಲಿ ಕೂಡ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಇಲ್ಲಿ ಕ್ಯಾಲ್ಸಿಯಂ ಇರಬಹುದು, ಮೆಗ್ನೀಷಿಯಂ ಇರಬಹುದು, ಅವುಗಳೇನಾಗ್ತದೆ ಫ್ಲೋಟ್ ಆಗ್ತದೆ. ಯಾಕೆ? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ರಿಯಾಕ್ಟ್ ಆಗುವಾಗ ಎಷ್ಟು ಎನರ್ಜಿ ಬಿಡುಗಡೆ ಆಗುತ್ತೆ, ಎಷ್ಟು ಉಷ್ಣ ಬಿಡುಗಡೆ ಆಗುತ್ತಾ ಅಷ್ಟು ಇಲ್ಲಿ ಬಿಡುಗಡೆ ಆಗುದಿಲ್ಲ. ಆದ ಕಾರಣ ಹೈಡ್ರೋಜನ್ಗೆ ಫೈರ್ ಕ್ಯಾಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸೋಡಿಯಂ ಅಲ್ಲಿ ಹೈಡ್ರೋಜನ್ ಇರ್ಬೋದು, ಇವುಗಳೇನ್ ಮಾಡ್ತದೆ, ನಾವು ಜಾಸ್ತಿ ಸೋಡಿಯಂ ನೀರಿಗೆ ಹಾಕಿದ್ರೆ ಬೆಂಕಿ ಇಟ್ಕೊಳ್ಬಹುದು. ಅದು ಇಟ್ ರೆಡಿಲಿ ಕ್ಯಾಚಸ್ ಫೈರ್. ಯಾಕೆ? ಅಷ್ಟು ಎನರ್ಜಿ ರಿಲೀಸ್ ಆಗ್ತದಲ್ಲ. ಆದ್ರೆ ಈ ಮೆಗ್ನೀಷಿಯಂ ಮೆಟಲ್ ಇರ್ಬೋದು, ಕ್ಯಾಲ್ಸಿಯಂ ಮೆಟಲ್ ಇರ್ಬೋದು, ಅವುಗಳಲ್ಲಿ ಕೂಡ ಎನರ್ಜಿ ಶಕ್ತಿ ಬಿಡುಗಡೆ ಆಗ್ತದೆ. ಆದ್ರೆ ಫೈರ್ ಕ್ಯಾಚ್ ಮಾಡ್ಕೊಳ್ಳುವಷ್ಟು ಅಲ್ಲಿ ಶಕ್ತಿ ಇರುವುದಿಲ್ಲ ಅಂತ. ಇಲ್ಲಿ ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂ ಅವುಗಳು ಸ್ಟೀಮ್ ಜೊತೆ ಮಾತ್ರ ರಿಯಾಕ್ಟ್ ಆಗ್ತದೆ. ಆಮೇಲೆ ಚಿನ್ನ ಇರ್ಬೋದು, ಗೋಲ್ಡ್, ಬೆಳ್ಳಿ, ಸಿಲ್ವರ್, ಅವುಗಳು ನೀರಿನೊಟ್ಟಿಗೆ ರಿಯಾಕ್ಟ್ ಆಗ್ತದ? ನಾವು ಯೂಸ್ ಮಾಡುವಂತ ಗೋಲ್ಡ್ ನೀರಿನೊಟ್ಟಿಗೆ ರಿಯಾಕ್ಟ್ ಆದ್ರೆ ಹೇಗಿರ್ಬೋದು ಇದು ಪರಿಸ್ಥಿತಿ, ಹೌದಲ್ಲ? ಸೊ ಅವುಗಳು ನೀರಿನೊಟ್ಟಿಗೆ ವರ್ತಿಸುವುದಿಲ್ಲ. ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್, ಸಿಲ್ವರ್ ಅಂಡ್ ಗೋಲ್ಡ್. ಓಕೆ, ಇಲ್ಲಿ ಒಂದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಉಂಟು. So this is sodium which is stored in kerosene. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು, ಸೋಡಿಯಂ ಅನ್ನು ಯಾವಾಗಲೂ ಹಾಗೆ ತೆರೆದಿಡಬಾರ್ದು. ಅವುಗಳೇನು ಬೇಗ ಗಾಳಿಯೊಟ್ಟಿಗೆ ರಿಯಾಕ್ಟ್ ಆಗ್ತದೆ. ಸೊ ಅದನ್ನು ಯಾವಾಗಲೂ ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿಡಬೇಕು, ಹೌದಾ? ಸೊ ನಾನು ಏನ್ ಮಾಡ್ತೇನೆ ಈಗ, ಅಲ್ಲಿ ಫಸ್ಟ್ ರಿಯಾಕ್ಷನ್ ನೋಡಿ, ಸೋಡಿಯಂ ಪ್ಲಸ್ ವಾಟರ್. ಸೋಡಿಯಂ ನೀರಿನೊಟ್ಟಿಗೆ ಹೇಗೆ ವರ್ತಿಸ್ತದೆ? ನಾನೇನ್ ಮಾಡ್ತೇನೆ ಈಗ, ಈ ಸೋಡಿಯಂ ಪೀಸ್ ಅನ್ನು ನೀರಿಗೆ ಹಾಕ್ತಾನೆ. ನೀವು ನಿಮ್ಮಷ್ಟಕ್ಕೆ ಕ್ಲಾಸ್ ಅಲ್ಲಿ ಎಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಎಕ್ಸ್ಪೆರಿಮೆಂಟ್, ಅರ್ಥ ಆಯ್ತಲ್ಲ?
ಅಂದ್ರೆ ಸೋಡಿಯಂ ಮೆಟಲ್ ಅತ್ಯಂತ ಕ್ರಿಯಾಶೀಲವಾಗಿರುವಂತ ಧಾತು. ಸೊ ಆ ಪ್ರೋಸೆಸ್ ಅಲ್ಲಿ ಈಗ ಸೋಡಿಯಂ ನೀರಿಗೆ ಹಾಕಿದ್ರೆ ಏನಾಯ್ತು ನೋಡಿ, ಅಲ್ಲಿ ರಿಯಾಕ್ಷನ್ ಆಗ್ತದೆ ಹೌದಾ, ಯಾವುದೋ ಒಂದು ರಾಸಾಯನಿಕ ಕ್ರಿಯೆ ಆಗ್ತಾ ಉಂಟು. ಆ ಕ್ರಿಯೆಯಲ್ಲಿ ನಿಮಗೆ ಕಾಣಬಹುದು ಹೌದಾ, ಹೀಟ್ ರಿಲೀಸ್ ಆಗ್ತಾ ಉಂಟು. ಅಲ್ಲಿ ನಾನು ಬರ್ತಿದ್ದೇನೆ ಬೋರ್ಡಲ್ಲಿ, ಸೋಡಿಯಂ ಪ್ಲಸ್ ವಾಟರ್ along with the hydrogen heat energy, ಅಂದ್ರೆ ಆ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ ಅಂತ. ಅದು ಬಹಿರುಷ್ಣಕ ಕ್ರಿಯೆಗೆ ಎಕ್ಸಾಂಪಲ್. ಅರ್ಥ ಆಯ್ತಾ? So sodium it reacts with the water produces sodium hydroxide. ಅಲ್ಲಿ ಯಾವ ಸೊಲ್ಯೂಷನ್ ಫಾರ್ಮ್ ಆಯ್ತಲ್ಲ, which is caustic soda ಅಥವಾ NaOH. ಸೊ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಅರ್ಥ ಆಯ್ತಲ್ಲ? ಈಗ so this is about reaction of metals with the water. So ಈ ಸೋಡಿಯಂ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು, ಪೊಟ್ಯಾಷಿಯಂ ವಾಟರ್ ಒಟ್ಟಿಗೆ ರಿಯಾಕ್ಟ್ ಆಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಯಿತು. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಹೇಳಿದೆ ನೋಡಿ, ಆಕ್ಸೈಡ್ಸ್ ಅಂಡ್ ಹೈಡ್ರಾಕ್ಸೈಡ್ಸ್ ಆಫ್ ಮೆಟಲ್ಸ್ ಆರ್ ಆಲ್ವೇಸ್ ಬೇಸಿಕ್. ಹೌದಾ? ಸೋಡಿಯಂ ಹೈಡ್ರಾಕ್ಸೈಡ್ ಲೋಹದ ಹೈಡ್ರಾಕ್ಸೈಡ್, ಇಲ್ಲಿ ಪೊಟ್ಯಾಷಿಯಂ ಕೂಡ ಲೋಹ. ಸೊ ಯಾವಾಗ ಲೋಹದ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಉಂಟ, ಆ ಸೊಲ್ಯೂಷನ್ ಯಾವಾಗಲೂ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಿಟ್ಮಸ್ ಪೇಪರ್ ಯೂಸ್ ಮಾಡಿ ಚೆಕ್ ಮಾಡಿದ್ದೇವೆ ಹೌದಾ? ಸೊ ನಾನೀಗ ಅದೇ ಈಗ ಎಕ್ಸ್ಪೆರಿಮೆಂಟ್ ನೋಡಿದಿರಲ್ಲ, ಆ ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾನು ಲಿಟ್ಮಸ್ ಪೇಪರ್ ಅನ್ನು ಡಿಪ್ ಮಾಡಿದ್ರೆ ಯಾವ ಕಲರ್ ಇದು? ಒಂದು ವೇಳೆ ಕೆಂಪು ಲಿಟ್ಮಸ್ ಪೇಪರ್ ಅನ್ನು ನಾನು ಆ ಸೊಲ್ಯೂಷನ್ಗೆ ಡಿಪ್ ಮಾಡಿದ್ರೆ ಅರ್ಥ ಆಗ್ತದಾ? ಇದು ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾನು ಕೆಂಪು ಲಿಟ್ಮಸ್ ಪೇಪರ್ ಅನ್ನು ಡಿಪ್ ಮಾಡಿದ್ರೆ ಕಲರ್ ಚೇಂಜ್ ಆಗ್ತದೆ ಇಲ್ವಾ? ಕಲರ್ ಚೇಂಜ್ ಆಗ್ತದೆ. ಕೆಂಪು ಕಲರ್ ಇಂದ ನೀಲಿ ಬಣ್ಣಕ್ಕೆ ತಿರುಗ್ತದೆ. ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ ಯಾವಾಗ ಪ್ರತ್ಯಾಮ್ಲ ಇರ್ತದ, ಯಾವಾಗ ಬೇಸ್ ಆಗಿರ್ತದ, ಅವುಗಳೇನ್ ಮಾಡ್ತದೆ, ಕೆಂಪು ಲಿಟ್ಮಸ್ ಪೇಪರ್ ಅನ್ನು ನೀಲಿ ಕಲರಿಗೆ ಚೇಂಜ್ ಮಾಡ್ತದೆ ಅಂತ, ಬಣ್ಣವನ್ನು ಬದಲಾಯಿಸ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಹೈಡ್ರಾಕ್ಸೈಡ್ಸ್, ಮೆಟಲ್ ಹೈಡ್ರಾಕ್ಸೈಡ್ಸ್ ಆರ್ always basic in nature. They are always basic. ಅರ್ಥ ಆಯ್ತಾ? ಅದಕ್ಕೆ ಪ್ರತ್ಯಾಮ್ಲೀಯ ಗುಣ ಇರ್ತದೆ. ಬೇಸಿಕ್ ಅಂತ ಹೇಳಿದ್ರೆ ಪ್ರತ್ಯಾಮ್ಲೀಯ. ಪ್ರತ್ಯಾಮ್ಲೀಯ ಗುಣ. ಅದೇ ಹೈಡ್ರಾಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಇದು ಲೋಹದ ಹೈಡ್ರಾಕ್ಸೈಡ್, ಲೋಹದ ಹೈಡ್ರಾಕ್ಸೈಡ್ಗಳಿಗೆ ಯಾವಾಗಲೂ ಪ್ರತ್ಯಾಮ್ಲೀಯ ಗುಣ. ಅವುಗಳು ಕೆಂಪು ಕಲರ್ನ ಲಿಟ್ಮಸ್ ಪೇಪರ್ ಅನ್ನು ನೀರಿಗೆ ಟರ್ನ್ ಮಾಡ್ತದೆ. ಅರ್ಥ ಆಯ್ತಾ? ಒಂದು ವೇಳೆ ಬ್ಲೂ ಲಿಟ್ಮಸ್ ಪೇಪರ್ ಡಿಪ್ ಮಾಡಿದ್ರೆ ಏನಾಗ್ತದೆ? ಕಲರ್ ಚೇಂಜ್ ಆಗುದಿಲ್ಲ, ಬ್ಲೂ ಕಲರ್ ಇರ್ತದೆ. ಯಾಕೆ? ಅದು ಬೇಸ್ ಅಲ್ವಾ? ಅರ್ಥ ಆಗ್ತುಂಟಾ? ಬೇಸ್ ಇದ್ರೆ ನೀವು ರೆಡ್ ಲಿಟ್ಮಸ್ ಪೇಪರ್ ಯೂಸ್ ಮಾಡಿದ್ರೆ ಡಿಪ್ ಮಾಡಿದ್ರೆ ನೀಲಿ ಬ್ಲೂಗೆ ಟರ್ನ್ ಆದ್ರೆ ಬೇಸ್. ಬ್ಲೂ ಲಿಟ್ಮಸ್ ಪೇಪರ್ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುದಿಲ್ಲ. ಯಾಕೆ? ಅದು ಬೇಸ್ ಆದ ಕಾರಣ ಕಲರ್ ಹಾಗೆ ಇರ್ತದೆ. ಅದೇ ಹೈಡ್ರಾಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್, ಯಾವುದಾದ್ರೂ ಅಲೋಹಗಳ ಹೈಡ್ರಾಕ್ಸೈಡ್ ಆಗಿದ್ರೆ, ಅಲೋಹಗಳ ಹೈಡ್ರಾಕ್ಸೈಡ್ ಯಾವುದಾದ್ರೂ ಯೂಸ್ ಮಾಡಿದ್ರೆ ಅವುಗಳಿಗೆ ಆಸಿಡ್ ಕ್ಯಾರೆಕ್ಟರ್ ಇರ್ತದೆ. ಆಸಿಡಿಕ್, ಆಮ್ಲೀಯ ಗುಣ, ಆಮ್ಲೀಯ, ಅವುಗಳಿಗೆ ಆಮ್ಲೀಯ ಗುಣ ಇರ್ತದೆ. ಇನ್ನೊಂದು ಕೆಟಗರಿ ಇದರಲ್ಲಿ ಎಕ್ಸೆಪ್ಷನ್ ಉಂಟು. ಕೆಲವು ಲೋಹದ ಹೈಡ್ರಾಕ್ಸೈಡ್ಗೆ ಎರಡೂ ಗುಣಗಳಿರ್ತದೆ. ಆಮ್ಲೀಯ ಗುಣ ಕೂಡ ಇರ್ತದೆ, ಪ್ರತ್ಯಾಮ್ಲೀಯ ಗುಣ ಕೂಡ ಇರ್ತದೆ. ಅರ್ಥ ಆಯ್ತಾ? ಈಗ ಅಲ್ಯೂಮಿನಿಯಂ ಆಕ್ಸೈಡ್, ಇಲ್ಲಿ ನಾನು ಬರ್ತಿದ್ದೇನೆ, ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಆಕ್ಚುಲಿ ಇದೇನು ಹೇಳಿ, ಅಲ್ಯೂಮಿನಿಯಂ ಅಂತ ಹೇಳಿದ್ರೆ ನಾವು ಕಲಿತದ್ದು ಲೋಹ ಹೌದಲ್ಲ, ಅದು ಮೆಟಲ್ ಅಂತ ಕಲ್ತಿದ್ದೇವೆ. ಆದ್ರೆ ನಮ್ಮ ಪ್ರಕಾರ ಏನಾಗಬೇಕು ಹೇಳಿ, ಲೋಹದ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಬೇಸ್ ಆಗಿರ್ಬೇಕು, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರಬೇಕಿತ್ತು. ಆದ್ರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ಗೆ ಬೇಸಿಕ್ ನೇಚರ್
ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 2 ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಸೊ ಯಾವ ಲೋಹದ ಆಕ್ಸೈಡ್ಗಳಿಗೆ ಆಮ್ಲದ ಗುಣ ಕೂಡ ಇರ್ತದೆ, ಪ್ರತ್ಯಾಮ್ಲೀಯ ಗುಣ ಕೂಡ ಇರ್ತದ, ಅವುಗಳನ್ನು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳ್ತಾರೆ. ಆಂಫೋಟೆರಿಕ್ 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 ಆಕ್ಸೈಡ್ಸ್. ಎಕ್ಸಾಂಪಲ್ Al2O3 ಅಲ್ಯೂಮಿನಿಯಂ ಆಕ್ಸೈಡ್. ಆಮೇಲೆ ಜಿಂಕ್ ಆಕ್ಸೈಡ್ ಕೂಡ ಆಂಫೋಟೆರಿಕ್ ಆಕ್ಸೈಡ್. ಎಂತ ಆಂಫೋಟೆರಿಕ್ ಆಕ್ಸೈಡ್ ಅಂದ್ರೇನು? ಇಟ್ ರಿಯಾಕ್ಟ್ಸ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್. Al2O3 HCl ಅಂದ್ರೇನು? ಹೈಡ್ರೋಕ್ಲೋರಿಕ್ ಆಸಿಡ್. ಹೌದಾ? ಸೊ ಅದರೊಟ್ಟಿಗೆ ರಿಯಾಕ್ಟ್ ಆಗಿ ಇಲ್ಲಿ ನಿಮಗೆ ರಿಯಾಕ್ಷನ್ ಸ್ವಲ್ಪ ರಾಸಾಯನಿಕ ಸಮೀಕರಣಗಳನ್ನು ಉತ್ಪನ್ನ ಏನು ಬರಬಹುದು ಗೆಸ್ ಮಾಡಿ ಬರೆಯೋದು ಕಷ್ಟ. ನಿಮ್ಮ ಲೆವೆಲ್ಗೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅಂದಾಜಾಗ್ತದೆ. ನೀವು ಮುಂದೆ ಕಲಿತ ಹಾಗೆ ಮುಂದೆ ಕ್ಲಾಸ್ಗೆ ಹೋದ ಹಾಗೆ ನಿಮಗೆ ಅಂದಾಜು ಮಾಡಿ ಬರಬೇಕಾಗ್ತದೆ. ಸೊ ಈಗ ಅಟ್ ದಿಸ್ ಲೆವೆಲ್ ಸೊ ಜಾಸ್ತಿ ತಲೆಬಿಸಿ ಮಾಡೋದು ಬೇಡ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಭ್ಯಾಸ ಆಗ್ತದೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ HCl ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಇಲ್ಲಿ ಕೂಡ ಫಾರ್ಮುಲಾ ಹೇಗೆ ಬಂದದ್ದು ಅಂತ ನಿಮಗೆ ಡೌಟ್ ಇರ್ಬೋದು. ಇಲ್ಲಿ ಯಾಕೆ 3? ಬಿಕಾಸ್ ಅಲ್ಯೂಮಿನಿಯಂ ಆವಾಗಲೇ ಹೇಳಿದ್ದೇನೆ ಅಲ್ಯೂಮಿನಿಯಂ ಪ್ಲಸ್ 3 ಕ್ಲೋರೈಡ್ ಮೈನಸ್ 1. ಜಸ್ಟ್ ಇದೊಂದು ನೋಟ್ ಮಾಡ್ಕೊಳ್ಳಿ. ಸೋಡಿಯಂ Na, ಅದರ ಸಿಂಬಲ್ Na+1. ಇದೆಲ್ಲ ಕೆಲವು ನಿಮಗೆ ಧಾತುಗಳದ್ದು ಪರಿಚಯ ಇದ್ರೆ ಅದರ ಬ್ಯಾಲೆನ್ಸ್ ಎಷ್ಟು ಚಾರ್ಜ್ ಗೊತ್ತಿದ್ರೆ ಫಾರ್ಮುಲಾ ಬರೀಬೇಕಾಗ್ತದೆ, ಬಾಯ್ಪಾಠ ಮಾಡ್ಬೇಕಂತಿಲ್ಲ. ಸೋಡಿಯಂ Na+1. ಇದು ಯಾಕೆ +1 ಬಂದದ್ದು ಅಂತ ಹೇಳಿದ ನಾನು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು. ಹೌದಾ? 11 ಅಟಾಮಿಕ್ ನಂಬರ್ 11 ಅಂದ್ರೆ ಬರ್ದು ನೋಡಿ +1 ಸ್ಟೇಟ್ ಅಂದ್ರೆ ಲಾಸ್ಟ್ ಶೆಲ್ ಎಲೆಕ್ಟ್ರಾನ್ ಕೊಡ್ತದೆ ಅಂತ. ಸೊ ಸೋಡಿಯಂ Na+1 ಫಾರ್ಮಲ್ಲಿ. ಆಮೇಲೆ ಕ್ಯಾಲ್ಸಿಯಂ Ca ಸಿಂಬಲ್ ಗೊತ್ತಿರಬೇಕು, 2+ ಫಾರ್ಮಲ್ ಇರ್ತದೆ. ನೆಕ್ಸ್ಟ್ ಕ್ಲೋರೈಡ್, ಈಗಷ್ಟೇ ಬರ್ತದೆ ನಾನು ಕ್ಲೋರೈಡ್. ಇದರ ಸಿಂಬಲ್ Cl, ಕ್ಲೋರಿನ್ ಅಂತ ಹೇಳ್ತೇವೆ. Cl ಅಂತ ಬರ್ತದೆ, ಕ್ಲೋರಿನ್ ಅಂತ ಹೇಳ್ತೇವೆ. ಕ್ಲೋರಿನ್ ವಾಟರ್ ಅಂತ ಕೇಳಿದಿರಲ್ಲ, ಕ್ಲೋರಿನ್. ಇದರ ಮೇಲೆ ನಾನು -1 ಅಂತ ಬರೆದ್ರೆ ಕ್ಲೋರೈಡ್. ಇದರ ಕೆಲವು ನೆನಪಿಟ್ಕೊಳ್ಳಿ, Cl -1 ನಲ್ಲಿ ಇರ್ತದೆ. ಬ್ರೋಮೈಡ್ ಹೇಳಿದನಲ್ಲ, ಅಲೋಹ ಬ್ರೋಮಿನ್. ಯಾವ ಅಲೋಹ ದ್ರವ ಸ್ಥಿತಿಯಲ್ಲಿ ಇರ್ತದೆ? ಒಂದೇ ಅಲೋಹ ಇದು ಬ್ರೋಮಿನ್, ಮರ್ತೋಗ್ಲಿಕ್ಕಿಲ್ಲ. ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಲಿಕ್ವಿಡ್ ಬ್ರೋಮಿನ್ Br ಅಂತ ಹೇಳಿದ್ರೆ -1. ಆಮೇಲೆ ಅಲ್ಯೂಮಿನಿಯಂ ಕಲಿತಿದ್ದೀರಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಅಲ್ಯೂಮಿನಿಯಂ Al3+. ಸೊ ಇದೆಲ್ಲ ಗೊತ್ತಿದ್ರೆ AlCl3. ಸೊ ಇಲ್ಲಿ +3 ಇರುವಾಗ ಕ್ರಾಸ್ ಮಾಡಬಹುದು. ಪ್ಲಸ್ ವಾಟರ್. ಓಕೆ, ನೆಕ್ಸ್ಟ್